ಮಹಾರಾಷ್ಟ್ರದಲ್ಲಿ ಗುತ್ತಿಗೆ ನೌಕರನಿಂದ ಸರ್ಕಾರಕ್ಕೆ 21 ಕೋಟಿ ರೂಪಾಯಿಯಷ್ಟು ಮೋಸ ಆಗಿದೆ. 13,000 ರೂಪಾಯಿ ಸಂಬಳದ ಗುತ್ತಿಗೆ ನೌಕರನ ಬಳಿಯಲ್ಲಿ BMW ಕಾರಿದೆ. ಇವನು ಸಂಬಳ ನೋಡಿದ್ರೆ ಬರೀ 13,000. ಜೀವಮಾನ ಪೂರ್ತಿ ದುಡಿದ್ರೂ ಕೂಡ ಇವನು ಇದೇ ಸಂಬಳದಲ್ಲಿ ಇದೇ ರೇಟಲ್ಲಿ ದುಡಿದ್ರೂ ಕೂಡ ಒಂದು BMW ಐಷಾರಾಮಿ ಕಾರ್ ಕೊಂಡ್ಕೊಳ್ಳೋದು ಕಷ್ಟ ಆಗುತ್ತೆ. ಜೀವನ ನಿರ್ವಹಣೆ ಮಾಡಿಕೊಂಡು ಮನೆ ಇರುತ್ತೆ, ಖರ್ಚಿರುತ್ತೆ, ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ. ಆದರೆ ಇವನು ನೋಡಿದ್ರೆ ಬರೋ 13,000 ಸಂಬಳದಲ್ಲಿ ಇವನು BMW ಕಾರಿದೆ, ಇವನ ಹತ್ರ ಬೈಕ್ ಇದೆ. ಮುಂಬೈನಲ್ಲಿ ಪ್ರೇಯಸ್ಸಿಗೆ 4 BHK ಫ್ಲ್ಯಾಟ್ 4 ಬೆಡ್ರೂಮ್ಗಳ ಒಂದು ಮನೆಯನ್ನು ಗಿಫ್ಟ್ ಮಾಡಿದ್ದಾನೆ. ಇವನು ಸಾಮಾನ್ಯ ನೌಕರ, ಕ್ರೀಡಾ ಇಲಾಖೆ ಸಂಕೀರ್ಣದಲ್ಲಿ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರ ಇವನೇನೋ ಮೋಸ ಮಾಡಿದ್ದಾನೆ. ಹರ್ಷಕುಮಾರ ಕ್ಷೀರಸಾಗರ ಎಂಬಾತ ಈ ರೀತಿ ವಂಚನೆ ಮಾಡಿದ್ದಾನೆ ಅಂತ ಆರೋಪ ಇದೆ. ಸಹ ಉದ್ಯೋಗಿಗಳ ಜೊತೆಗೂಡಿ ಇವನು 21 ಕೋಟಿ ರೂಪಾಯಿಗಳನ್ನು ಲಪಟಾಯಿಸಿದ್ದಾನೆ ಅಂತ ಆರೋಪ ಇದೆ. ಕ್ರೀಡಾ ಇಲಾಖೆ ಅಧಿಕಾರಿಗಳ ದೂರಿನ ಮೇಲೆ 2 ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರಕರಣ ಇಷ್ಟೇ, ಛತ್ರಪತಿ ಸಂಭಾಜಿನಗರದಲ್ಲಿರ್ತಕ್ಕಂಥ ಕ್ರೀಡಾ ಸಂಕೀರ್ಣ ಕಚೇರಿಯಲ್ಲಿ ಇವನು ಕೆಲಸ ಮಾಡ್ತಾನೆ. ಕಾಂಟ್ರಾಕ್ಟ್ ಆಧಾರದ ಮೇಲೆ ಕೆಲಸ ಮಾಡ್ತಾನೆ. 13,000 ರೂಪಾಯಿ ಸಂಬಳ. ಗುತ್ತಿಗೆ ಆಧಾರದಲ್ಲಿ ಅಕೌಂಟೆಂಟ್ ಆಗಿದ್ದ ಇವನು. ಯಶೋಧ ಶೆಟ್ಟಿ ಎಂಬಾಕೆಯ ಸಂಪರ್ಕ ಕೂಡ ಇವನು ಮಾಡ್ತಾನೆ. ಅಕೌಂಟೆಂಟ್ ಯಶೋಧ ಶೆಟ್ಟಿಯ ಸಂಪರ್ಕ ಮಾಡ್ತಾನೆ ಇವನು. ಆಕೆಯ ಮೂಲಕನೇ ನಕಲಿ ದಾಖಲೆ ಮೂಲಕವಾಗಿ ಕ್ರೀಡಾ ಸಂಕೀರ್ಣದ ಹೆಸರಲ್ಲಿ ಖಾತೆ ಓಪನ್ ಮಾಡ್ತಾನೆ. ಇಂಟರ್ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಮೂಲಕ ಕ್ರೀಡಾ ಇಲಾಖೆಗೆ ಸೇರಿದಂಥ 21.59 ಕೋಟಿ ರೂಪಾಯಿಯನ್ನು ಲೂಟಿ ಮಾಡಿದ್ದಾನೆ. 6 ತಿಂಗಳ ಹಿಂದೆ ನಡೆದಿದ್ದಂಥ ಅಕ್ರಮ ವಹಿವಾಟು ಈಗ ಬೆಳಕಿಗೆ ಬಂದಿದೆ. 13,000 ಸಂಬಳದ ಸಿಬ್ಬಂದಿ ಬಳಿ ಇದ್ದದ್ದು BMW ಕಾರ್, BMW ಬೈಕ್. ಔರಂಗಾಬಾದ್ನ ಏರ್ಪೋರ್ಟ್ ರಸ್ತೆಯಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಇವನು ತೊಗೊಂಡಿದ್ದಾನೆ, ಒಂದು ಮನೆ ತೊಗೊಂಡಿದ್ದಾನೆ. ಅಲ್ಲಿ ಪ್ರಿಯತಮಗೆ ವಜ್ರ ಖಚಿತ ವಸ್ತುಗಳು, ಫ್ಲ್ಯಾಟನ್ನು ಇವನು ಉಡುಗೊರೆ ಕೊಟ್ಟಿದ್ದಾನೆ.